ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ಆರ್ಟಿಒ ಕಚೇರಿಗೆ ಹೋಗದೆ ಸರ್ಕಾರದ ಅಧಿಕೃತ ವೆಬ್ಸೈಟಲ್ಲಿ ಆನ್ಲೈನ್ ಮುಖಾಂತರ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನು ರಿನಿವಲ್ ಮಾಡಿಕೊಳ್ಳುವ ವಿಧಾನವನ್ನು ಹಂತ ಹಂತವಾಗಿ ತಿಳಿಸಿಕೊಡಲಾಗುತ್ತದೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ. ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಪರಿವಹನ್ ಸೇವಾ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಮುಂದೆ ಓಪನ್ ಆಗುವ ಪೇಜಲ್ಲಿ ವೆಲ್ಕಮ್ ಪರಿವಹನ ಸೇವಾ ಎನ್ನುವ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ವೆಬ್ಸೈಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ಪರಿವಹನ್ ಸೇವಾ ಜಾಲತಾಣದ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ. ಅದೇ ಪೇಜಲ್ಲಿ ಕೆಳಗಡೆ 4ನೆಯ ಆಯ್ಕೆ ಇತರೆ ಸೇವೆಗಳು ಅಂದರೆ ಅದರ್ ಸರ್ವಿಸಸ್ ಅನ್ನು ಆಯ್ಕೆ ಮಾಡಿ ಮುಂದುವರಿಯಿರಿ. ಮುಂದಿನ ಹಂತದಲ್ಲಿ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡಿ. ಮುಂದಿನ ಪೇಜಲ್ಲಿ ಕಾಂಟ್ಯಾಕ್ಟ್ಲೆಸ್ ಡಿಎಲ್ ಸರ್ವಿಸಸ್ ಪಟ್ಟಿ ಕಾಣಿಸುತ್ತದೆ. ಅವುಗಳಲ್ಲಿ ಬಲಗಡೆ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 3ರಲ್ಲಿ ಇರುವ ರಿನ್ಯೂವಲ್ ಆಫ್ ಡಿಎಲ್ ಅನ್ನು ಆಯ್ಕೆ ಮಾಡಿ, ಅಥವಾ ಆ ಪೇಜ್ ಅನ್ನು ಸ್ಕಿಪ್ ಮಾಡಿ ಮುಂದುವರಿಯಿರಿ. ಮುಂದಿನ ಪೇಜಲ್ಲಿ ಲಭ್ಯವಿರುವ ವಿವಿಧ ಸೇವೆಗಳಲ್ಲಿ 3ನೇ ಕ್ರಮಾಂಕದಲ್ಲಿ ಇರುವ ಅಪ್ಲೈ ಫಾರ್ ಡಿಎಲ್ ರಿನ್ಯೂವಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ಅರ್ಜಿದಾರರು ಅರ್ಜಿ ಸಲ್ಲಿಸುವಾಗ ಪಾಲಿಸಬೇಕಾದ ನಿಯಮಗಳು, ಬೇಕಾಗುವ ದಾಖಲಾತಿಗಳು ಮತ್ತು ವಿವಿಧ ಹಂತಗಳ ಬಗ್ಗೆ ತಿಳಿಸುವ ಸೂಚನೆಗಳು ಇರುವ ಪೇಜ್ ಕಾಣಿಸುತ್ತದೆ. ವಿವಿಧ ಹಂತಗಳು ಮತ್ತು ಸೂಚನೆಗಳನ್ನು ಸರಿಯಾಗಿ ಓದಿಕೊಂಡು ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿ. ಮನೆಯ ವಿಳಾಸದ ಅನುಗುಣವಾಗಿ ವ್ಯಾಪ್ತಿಯ ಆರ್ಟಿಒ ಕಚೇರಿಯನ್ನು ಆಯ್ಕೆ ಮಾಡಬೇಕಾಗುತ್ತದೆ. ನಿಮ್ಮ ವಯಸ್ಸು 40 ವರ್ಷ ಮೇಲ್ಪಟ್ಟಿದ್ದಲ್ಲಿ ಮತ್ತು ಸಾಗಾಣಿಕೆ ವಾಹನಗಳ ಡ್ರೈವಿಂಗ್ ಲೈಸೆನ್ಸ್ ಅನ್ನು ನವೀಕರಿಸಬೇಕಾಗಿದ್ದಲ್ಲಿ ಸರ್ಕಾರಿ ವೈದ್ಯರ ಪ್ರಮಾಣಪತ್ರ ನಮೂನೆ 1A ಪಡೆದು ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಮುಂದಿನ ಹಂತದಲ್ಲಿ ನಿಮ್ಮ ಚಾಲನಾ ಪರವಾನಗಿಯ ನಂಬರನ್ನು ಎಂಟ್ರಿ ಮಾಡಿ, ಜನ್ಮ ದಿನಾಂಕವನ್ನು ಮತ್ತು ಕ್ಯಾಪ್ಚಾ ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಿ, ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ, ಪ್ರೊಸೀಡ್ ಅನ್ನು ಕ್ಲಿಕ್ ಮಾಡಿ. ಈ ಹಂತದಲ್ಲಿ ನಿಮ್ಮ ಚಾಲನಾ ಪರವಾನಗಿಯ ವಿವರಗಳನ್ನು ಪರಿಶೀಲಿಸಲು ಗೆಟ್ ಡಿಎಲ್ ಡೀಟೇಲ್ಸ್ ಅನ್ನು ಕ್ಲಿಕ್ ಮಾಡಿ ವಿವರಗಳನ್ನು ಚೆಕ್ ಮಾಡಿಕೊಳ್ಳಿ. ಈಗ ಅರ್ಜಿ ಸಲ್ಲಿಸುತ್ತಿರುವವರು 40 ವರ್ಷಕ್ಕೂ ಮೇಲ್ಪಟ್ಟವರಾಗಿರುವುದರಿಂದ ನಮೂನೆ 1A ಅನ್ನು ನೋಂದಾಯಿತ ವೈದ್ಯಾಧಿಕಾರಿಗಳಿಂದ ಪಡೆದು ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗುತ್ತಿದೆ. ಓಕೆ ಎಂದು ಕ್ಲಿಕ್ ಮಾಡಿ ಮುಂದುವರಿಯಿರಿ. ಮುಂದಿನ ಹಂತದಲ್ಲಿ ನಿಮ್ಮ ಲೈಸೆನ್ಸ್ ವಿವರಗಳು ಡಿಸ್ಪ್ಲೇ ಆಗುತ್ತದೆ. ಅದೇ ಪೇಜಲ್ಲಿ ಕೆಳಗಡೆ ಮೇಲಿನ ವಿವರಗಳೆಲ್ಲವೂ ಸರಿ ಇದ್ದಲ್ಲಿ ಎಸ್ ಎಂದು ಆಯ್ಕೆ ಮಾಡಿ, ಇಮೇಲ್ ಇದ್ದಲ್ಲಿ ಐಡಿಯನ್ನು ಎಂಟ್ರಿ ಮಾಡಿ, ನಿಮ್ಮ ವೈಯಕ್ತಿಕ ವಿವರಗಳು ಪಟ್ಟಿಯಲ್ಲಿರುವಂತೆ ಆಯ್ಕೆ ಮಾಡಿ. ನಿಮ್ಮ ಪ್ರಸಕ್ತ ವಿಳಾಸ ಮತ್ತು ಖಾಯಂ ವಿಳಾಸಗಳನ್ನು ಲೈಸೆನ್ಸ್ ಅಲ್ಲಿ ಇದ್ದಂತೆ ಎಂಟ್ರಿ ಮಾಡಿ, ನಂತರ ಕನ್ಫರ್ಮ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ಯಾಟಗರಿ ಪಟ್ಟಿಯಲ್ಲಿ ನಿಮಗೆ ಅನ್ವಯವಾಗುವ ಕ್ಯಾಟಗರಿಯನ್ನು ಆಯ್ಕೆ ಮಾಡಿ. ಅರ್ಜಿದಾರರ ಪಿನ್ ಕೋಡ್ ಅಥವಾ ನಿಮಗೆ ಸಂಬಂಧಿಸಿದ ಆರ್ಟಿಒ ಕಚೇರಿಯನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ, ಪ್ರೊಸೀಡ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅರ್ಜಿದಾರರ ಲೈಸೆನ್ಸ್ 1 ವರ್ಷದ ಅವಧಿಗೂ ಹೆಚ್ಚು ಕಾಲ ನವೀಕರಿಸದೇ ಇರುವ ಕಾರಣದಿಂದ ರೀಟೆಸ್ಟ್ಗೆ ಒಳಪಡಿಸಲಾಗುತ್ತದೆ. ನಿಮ್ಮ ಲೈಸೆನ್ಸ್ ಅಲ್ಲಿ ನಮೂದಾಗಿರುವ ವಿಳಾಸಕ್ಕೆ ನವೀಕರಿಸಿದ ಲೈಸೆನ್ಸ್ ಅನ್ನು ಕಳುಹಿಸಿಕೊಡಲಾಗುವುದು ಎಂಬ ಸೂಚನೆ ಕಾಣಿಸುತ್ತದೆ. ಮುಂದಿನ ಪೇಜ್ ಅಲ್ಲಿ ಆಧಾರ್ ದೃಢೀಕರಣ ಮಾಡಬೇಕಾಗುತ್ತದೆ. ನಿಮ್ಮ ಲೈಸೆನ್ಸ್ ಅಲ್ಲಿ ನಮೂದಾಗಿರುವ ನಿಮ್ಮ ಹೆಸರು ಮತ್ತು ಆಧಾರ್ ಅಲ್ಲಿ ನಮೂದಾಗಿರುವ ಹೆಸರು ಅಕ್ಷರಗಳು ಇನಿಷಿಯಲ್ ಹಿಂದೆ ಮುಂದೆ ಆಗದೆ ಸರಿ ಇದ್ದಲ್ಲಿ ಆಧಾರ್ ದೃಢೀಕರಣ ಆಪ್ಷನ್ ಮೂಲಕ ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಆಧಾರ್ ಅಲ್ಲಿ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಬರುವ ಒಟಿಪಿಯನ್ನು ಎಂಟ್ರಿ ಮಾಡಿ. 3 ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ ಆಧಾರ್ ಅಥೆಂಟಿಕೇಟ್ ಹಂತವನ್ನು ಪೂರ್ಣಗೊಳಿಸಿ. ಆದರೆ ನಿಮ್ಮ ಹೆಸರು ಒಂದಕ್ಕೊಂದು ತಾಳೆ ಆಗದಿದ್ದಲ್ಲಿ 2ನೆಯ ಆಪ್ಷನ್ ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಕ್ಲಿಕ್ ಮಾಡಿ ಸಲ್ಲಿಸಿ. ಈಗ ಅರ್ಜಿದಾರರ ಹೆಸರು ವ್ಯತ್ಯಾಸವಿದ್ದ ಕಾರಣ 2ನೇ ಆಪ್ಷನ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಜನರೇಟ್ ಒಟಿಪಿ ಬಟನ್ ಅನ್ನು ಕ್ಲಿಕ್ ಮಾಡಿ ಮುಂದುವರಿಯಿರಿ. ನೋಂದಾಯಿಸಿರುವ ಮೊಬೈಲ್ ಸಂಖ್ಯೆಗೆ ಬರುವ ಒಟಿಪಿ ಅನ್ನು ಎಂಟ್ರಿ ಮಾಡಿ ಸಲ್ಲಿಸಿ. ಮುಂದಿನ ಹಂತದಲ್ಲಿ ಚಾಲನಾ ಪರವಾನಗಿಗೆ ಸಂಬಂಧಿಸಿದಂತೆ ಇತರೆ ಸೇವೆಗಳ ಪಟ್ಟಿಗಳು ಕಾಣಸಿಗುತ್ತದೆ. ನಿಮಗೆ ಸೂಕ್ತವಾದ ಸೇವೆಯನ್ನು ಆಯ್ಕೆ ಮಾಡಿ ಪ್ರೊಸೀಡ್ ಎಂದು ಮುಂದುವರಿಯಿರಿ. ಮುಂದಿನ ಹಂತದಲ್ಲಿ ನೀವು ಆಯ್ಕೆ ಮಾಡಿರುವ ಸೇವೆಗಳು ಡಿಸ್ಪ್ಲೇ ಆಗುತ್ತದೆ. ಅದೇ ಪೇಜಲ್ಲಿ ಕೆಳಗಡೆ ನಿಮ್ಮ ದೇಹದಾರ್ಢ್ಯತೆಯನ್ನು ಸ್ವಯಂ ದೃಢೀಕರಿಸಿಕೊಳ್ಳಲು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನು ಕ್ಲಿಕ್ ಮಾಡಿ ಸೂಚಿಸಿರುವಂತೆ ಸೂಕ್ತ ಆಯ್ಕೆಯನ್ನು ಮಾಡಿ ಸಲ್ಲಿಸಿ. ಮುಂದಿನ ಪೇಜಲ್ಲಿ 3 ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡಿ. ಆಕಸ್ಮಿಕವಾಗಿ ಅಪಘಾತ ಹೊಂದಿದಲ್ಲಿ ನಿಮ್ಮ ಅಂಗಾಂಗಗಳನ್ನು ದೇಣಿಗೆಯಾಗಿ ನೀಡಲು ಬಯಸುವಿರಾ ಎನ್ನುವುದಕ್ಕೆ ಹೌದು ಅಥವಾ ಇಲ್ಲ ಆಯ್ಕೆಯನ್ನು ಕ್ಲಿಕ್ ಮಾಡಿ ಕ್ಯಾಪ್ಚಾ ಹೇಗಿದೆಯೋ ಹಾಗೆ ನಮೂದಿಸಿ ಸಲ್ಲಿಸಿ. ಇಲ್ಲಿಗೆ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗುತ್ತದೆ. ನಿಮ್ಮ ಮೊಬೈಲ್ ನಂಬರ್ಗೆ SMS ಮುಖಾಂತರ ಒಂದು ರೆಫರೆನ್ಸ್ ನಂಬರ್ ಕಳುಹಿಸಲಾಗುತ್ತದೆ.
ಭವಿಷ್ಯದಲ್ಲಿ ಈ ರೆಫರೆನ್ಸ್ ನಂಬರ್ ಬಳಸಿ ನಿಮ್ಮ ಅರ್ಜಿಯ ಸ್ಥಿತಿಗತಿಗಳನ್ನು ಯಾವಾಗ ಬೇಕಾದರೂ ಚೆಕ್ ಮಾಡಿಕೊಳ್ಳಬಹುದು. ಮುಂದಿನ ಹಂತದಲ್ಲಿ ನಿಮ್ಮ ಅರ್ಜಿಯ ರೆಫರೆನ್ಸ್ ಸ್ಲಿಪ್ ಡಿಸ್ಪ್ಲೇ ಆಗುತ್ತದೆ. ಅದರಲ್ಲಿ ನಿಮ್ಮ ಅರ್ಜಿಯ ಸಂಖ್ಯೆ, ಲೈಸೆನ್ಸ್ ವಿವರಗಳು, ನೀವು ಬಯಸಿರುವ ಸೇವೆ ವಿವರಗಳು ನಮೂದಾಗಿರುತ್ತದೆ. ಅದೇ ಫಾರಂ ಅಲ್ಲಿ ಬಲಗಡೆ ನೀವು ಭರ್ತಿ ಮಾಡಿದ ಅರ್ಜಿ, ಸ್ವಯಂ ದೃಢೀಕರಿಸಿದ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ದೃಢೀಕರಿಸಿಕೊಳ್ಳಬೇಕಾದ ಮೆಡಿಕಲ್ ಸರ್ಟಿಫಿಕೇಟ್ ನಮೂನೆ, ನಿಮ್ಮ ಫೋಟೋ ಸಹಿತ ಹಾಗೂ ಅರ್ಜಿ ಸಲ್ಲಿಸಿರುವುದಕ್ಕೆ ಸ್ವೀಕೃತಿ ಸೇರಿ ಒಟ್ಟು 4 ಪ್ರಿಂಟ್ ತೆಗೆದುಕೊಳ್ಳಲು ಪ್ರತ್ಯೇಕವಾಗಿ ಲಿಂಕ್ ಅನ್ನು ನೀಡಲಾಗಿದೆ. ಇಲ್ಲಿಗೆ ಅರ್ಜಿ ಸಲ್ಲಿಸುವ ಒಂದು ಹಂತ ಮುಗಿದಿರುತ್ತದೆ. ಮುಂದಿನ ಹಂತದಲ್ಲಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಅದಕ್ಕಾಗಿ ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಿ ಮುಂದಿನ ಹಂತಕ್ಕೆ ಹೋಗಿ, ಅಥವಾ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ನಿಮ್ಮ ಜನ್ಮ ದಿನಾಂಕವನ್ನು ಬಳಸಿ ಅರ್ಜಿಯ ಸ್ಥಿತಿ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಮುಂದಿನ ದಾಖಲಾತಿಗಳ ಅಪ್ಲೋಡ್ ಹಂತಕ್ಕೆ ಹೋಗಬಹುದು. ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡಿ ಮುಂದುವರಿಯಿರಿ. ನಿಮ್ಮ ಲೈಸೆನ್ಸ್ ಮತ್ತು ವೈದ್ಯಾಧಿಕಾರಿಗಳ ಪ್ರಮಾಣಪತ್ರವನ್ನು ಜೊತೆಯಾಗಿ ಸ್ಕ್ಯಾನ್ ಮಾಡಿಸಿ 500 KB ಸಾಮರ್ಥ್ಯದ ಒಳಗಡೆ ಇರುವ ಹಾಗೆ JPEG/PDF ಫೈಲ್ ಸಿದ್ಧಪಡಿಸಿ ಇಟ್ಟುಕೊಂಡು ವಿವರಗಳನ್ನು ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಿ. ಕನ್ಫರ್ಮ್ ಮಾಡಿ ನಂತರ ಅಲ್ಲೇ ಕೆಳಗಡೆ ಯಶಸ್ವಿಯಾಗಿ ಅಪ್ಲೋಡ್ ಮಾಡಲಾದ ದಾಖಲಾತಿ ವಿವರಗಳು ಡಿಸ್ಪ್ಲೇ ಆಗುತ್ತದೆ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ನೀವು ಈಗಾಗಲೇ ಲೈಸೆನ್ಸ್ ಅನ್ನು ಹೊಂದಿರುವುದರಿಂದ ನಿಮ್ಮ ಫೋಟೋ ಮತ್ತು ಸಹಿಯನ್ನು ಮತ್ತೊಮ್ಮೆ ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ಹಂತ 3 ಭರ್ತಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮುಂದಿನ 4ನೇ ಹಂತದಲ್ಲಿ ನವೀಕರಣ ಮತ್ತು ಇತರೆ ಸೇವೆಗಳ ಶುಲ್ಕ ಪಾವತಿ ಮಾಡಬೇಕಾಗುತ್ತದೆ. ಹಂತ 4 ಆಯ್ಕೆ ಮಾಡಿ ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡಿ. ಮುಂದೆ ಓಪನ್ ಆಗುವ ಪೇಜಲ್ಲಿ ನೀವು ಕೋರಿರುವ ಸೇವೆಗಳ ಅನುಗುಣವಾಗಿ ತಗಲುವ ಶುಲ್ಕದ ವಿವರಗಳು ಡಿಸ್ಪ್ಲೇ ಆಗುತ್ತದೆ. ಹೀಗೆ ನೋಡಲು ನೀವು ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಅರ್ಜಿಯ ಸ್ಥಿತಿ ಆಪ್ಷನ್ ಮುಖಾಂತರ ಎಂಟ್ರಿ ಮಾಡಿ ಕ್ಲಿಕ್ ಹಿಯರ್ ಫಾರ್ ಕ್ಯಾಲ್ಕುಲೇಟ್ ಫೀ ಬಟನ್ ಅನ್ನು ಕ್ಲಿಕ್ ಮಾಡಿ. ಶುಲ್ಕದ ಮೊತ್ತವನ್ನು ಪಾವತಿಸಲು ಕೋರಿರುವ ಮಾಹಿತಿಗಳನ್ನು ಭರ್ತಿ ಮಾಡಿ ಪ್ರೊಸೀಡ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ಷರತ್ತುಗಳು ಮತ್ತು ನಿಬಂಧನೆಗಳು ಓದಿಕೊಂಡು ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಪೇ ನೌ ಬಟನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ನಿಮಗೆ ಸೂಕ್ತವಾದ ಪಾವತಿ ವಿಧಾನವನ್ನು ಬಳಸಿ ಹಣ ಪಾವತಿ. ನೀವು ಸ್ಕ್ಯಾನ್ ಮಾಡಿ ಹಣ ಸಂದಾಯ ಮಾಡುವುದಿದ್ದರೆ UPI QR ಆಪ್ಷನ್ ಅನ್ನು ಆಯ್ಕೆ ಮಾಡಿ ಪೇ ನೌ ಬಟನ್ ಅನ್ನು ಕ್ಲಿಕ್ ಮಾಡಿ. ತೋರಿಸಲಾಗುವ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಪಾವತಿಸಿ. ಮುಂದಿನ ಪೇಜ್ ಅಲ್ಲಿ ರಶೀತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಲೈಸೆನ್ಸ್ ಅವಧಿ ಮುಗಿಯುವುದರೊಳಗೆ ನವೀಕರಿಸಲು ಅರ್ಜಿ ಸಲ್ಲಿಸಿದಲ್ಲಿ ಅರ್ಜಿಯ ಪ್ರತಿ, ಸ್ವಯಂ ದೃಢೀಕರಿಸಿದ ದೇಹದಾಢ್ಯ ಪ್ರಮಾಣಪತ್ರ, ಮೆಡಿಕಲ್ ಸರ್ಟಿಫಿಕೇಟ್, ನವೀಕರಿಸಬೇಕಾದ ಲೈಸೆನ್ಸ್, ಅರ್ಜಿ ಸ್ವೀಕೃತಿ ಪ್ರತಿ, ಹಣ ಪಾವತಿಸಿದ ರಸೀದಿ, ಆಧಾರ್ ಕಾರ್ಡ್ ಎಲ್ಲವನ್ನೂ ಒಂದು ಸೆಟ್ ಪ್ರಿಂಟ್ಔಟ್ ತೆಗೆದುಕೊಂಡು ಸಂಬಂಧಿಸಿದ RTO ಕಚೇರಿಗೆ ಭೇಟಿ ಮಾಡಿ ದೃಢೀಕರಿಸಿಕೊಂಡು ನವೀಕರಿಸಿದ ಲೈಸೆನ್ಸ್ಗೆ ನಿಮ್ಮ ಫೋಟೋ ಮತ್ತೆ ತೆಗೆಯಲಾಗುತ್ತದೆ. ಅರ್ಜಿಯನ್ನು ಮತ್ತು ಇತರೆ ದಾಖಲಾತಿಗಳನ್ನು RTO ಕಚೇರಿಗೆ ಸಲ್ಲಿಸಿ ಸ್ವೀಕೃತಿ ಪಡೆದಿಟ್ಟುಕೊಳ್ಳುವುದು. ನಿಗದಿತ ಕಾಲಾವಧಿ ಒಳಗಡೆ ನೀವು ಅರ್ಜಿಯಲ್ಲಿ ನಮೂದಿಸಿರುವ ವಿಳಾಸಕ್ಕೆ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ನವೀಕರಿಸಿದ ಲೈಸೆನ್ಸ್ ನಿಮ್ಮ ಕೈ ಸೇರುತ್ತದೆ. 1 ವರ್ಷಕ್ಕೂ ಮೀರಿ ತಡವಾಗಿರುವ ಲೈಸೆನ್ಸ್ ಅನ್ನು ನವೀಕರಿಸಲು ಪುನರ್ ಚಾಲನಾ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಅಂತವರು 5ನೇ ಹಂತಕ್ಕೆ ಆಯ್ಕೆ ಮಾಡಿ ಮರು ಪರೀಕ್ಷೆಯ ಲಭ್ಯವಿರುವ ದಿನಾಂಕ ಮತ್ತು ಸಮಯವನ್ನು ಆನ್ಲೈನ್ ಮುಖಾಂತರ ಅಪಾಯಿಂಟ್ಮೆಂಟ್ ಡೇಟ್ ಗುರುತು ಮಾಡಿಕೊಂಡು ಪ್ರೊವಿಷನಲ್ ಅಪಾಯಿಂಟ್ಮೆಂಟ್ ಫಾರ್ ಡ್ರೈವಿಂಗ್ ಸ್ಕಿಲ್ ಟೆಸ್ಟ್ ಫಾರ್ಮ್ ಅನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳಬೇಕಾಗುತ್ತದೆ. ಸದರಿ ನಮೂನೆಯಲ್ಲಿ ನಮೂದಿಸಲಾಗಿರುವ ವಿಶೇಷ ಸೂಚನೆಗಳನ್ನು ಮುಂಚಿತವಾಗಿ ಓದಿಕೊಳ್ಳಬೇಕು. ಅನುಸೂಚಿತ ದಿನಾಂಕ ಮತ್ತು ಸಮಯದಂದು ನಿಮ್ಮ ಸ್ವಂತ ವಾಹನಗಳಲ್ಲಿ ಸೂಚಿಸಿದ ಸ್ಥಳದಲ್ಲಿ ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಪರೀಕ್ಷೆಯಲ್ಲಿ ಪಾಸ್ ಆದ ಬಳಿಕ ನಿಗದಿತ ಕಾಲಮಿತಿ ಒಳಗಡೆ ನೀವು ಅರ್ಜಿಯಲ್ಲಿ ನಮೂದಿಸಲಾಗಿರುವ ವಿಳಾಸಕ್ಕೆ ನೋಂದಾಯಿತ ಅಂಚೆ ಮುಖಾಂತರ ನವೀಕರಿಸಲಾದ ಲೈಸೆನ್ಸ್ ಬಂದು ತಲುಪುತ್ತದೆ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.